ಅನ್ವಿಕೃತ ಸಂಸ್ಥೆ ಮಾಲಕರಾದ ಪ್ರಕಾಶ್ ಅವರ ನವೀಕೃತ ಮಾಲಿಗೆ ಹಾಗೂ ಅದಕ್ಕೆ ಎಲ್ಲ ವಿಭಾಗಗಳ ವಿವಿಧ ಸಾಮಗ್ರಿಗಳನ್ನು ಸೇರ್ಪಡಿಸಿಕೊಂಡು ಇವತ್ತು ಬಹಳ ಸುಸಜ್ಜಿತವಾದ ಒಂದು ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ದೀವಿ. ನಿಜವಾಗಿಯೂ ಅನಿರುದ್ಧರವರು ನಾನು ಅವರ ಒಬ್ಬ ಆತ್ಮೀಯ ಸ್ನೇಹಿತ ಕೂಡ, ನಾನು ಅವರ ಒಬ್ಬ ಕಸ್ಟಮರ್ ಕೂಡ. ಯಾಕಂತ ಹೇಳಿದರೆ ನನ್ನ ಮನೆಗೆ ಏನು ಬೇಕಿದ್ದರೂ ನಾನು ದೊಡ್ಡ ಮೊದಲಿಂದಲೂ ಅನಿರುದ್ಧರವ್ರದ್ದು ಸಣ್ಣ ವಸ್ತು ಬೇಕಿದ್ರು ಅನಿರುದ್ಧರವ್ರದ್ದು, ಯಾವುದೇ ದೊಡ್ಡ ಇದ್ರು ಮದುವೆಗೂ ಕೂಡ ಹಾಗೆ ಹೇಳಿದ ಕೂಡಲೇ ಮದುವೆಗೆ ಏನು ಬೇಕು ಎಲ್ಲ ಕಳಿಸ್ಕೊಡ್ತು ಅಂತಂದು ಇದು. ಆದರೆ ಇವತ್ತೊಂದು ಇದೆ, ಅದಕ್ಕೆ ಇವತ್ತಿನ ಉದ್ಘಾಟನೆಗೆ ಒಂದು ಸಾಮ್ಯ ಇದೆ. ಏನಂತ ಹೇಳಿದ್ರೆ ಅನಿರುದ್ಧರವರು ಭಾರಿ ಮಧು ಸ್ವಭಾವದವರು. ಹಾಗೆ ಉದ್ಘಾಟನೆ ಕೂಡ ಮಾಡಿದ ಇಬ್ಬರು ರಾಜ್ಯ ಕಾರ್ಮಿಕರು ನಮ್ಮ ಯಾವ ಇದರಲ್ಲಿಲ್ಲ, ಭಾರಿ ತಾಳ್ಮೆಯವರು, ಯುಟಿಕಾದರವರು, ಕೋಟ ಶ್ರೀನಿವಾಸ ಪೂಜೆ ಅವರು ಇಬ್ಬರು ತಾಳ್ಮೆಯ ಒಂದು ಮಾಲಕತ್ವದ ಶಾಪಿಗೆ ಇವತ್ತು ಉದ್ಘಾಟನೆ ಕರೆದಿದ್ದೀನಿ. ನಿಜವಾಗಿಯೂ ಒಳ್ಳೆಯ ಒಂದು ಸಾಮ್ಯ ಇದೆ. ಸತೀಶ್ ಕುಂಪಲ್ರಿಗೆ ಗೊತ್ತಿದೆ, ನಾನು ಕೋಟ ಶ್ರೀನಿವಾಸ ಪೂಜೆಯವರನ್ನು ತುಂಬ ವರ್ಷ ನೋಡ್ತಿದ್ದೀನಿ. ರಾಜಕೀಯದಲ್ಲಿ ಅಷ್ಟು ಒಂದು ಮೃದು ಸ್ವಭಾವವಾಗಿ ಅವರಿಲ್ಲ. ಹಾಗೆ ನಮ್ಮ ಕ್ಷೇತ್ರದ ಶಾಸಕರು ಕೂಡ ಹಾಗೆ ಇಬ್ಬರು ಸಾಮ್ಯದವರನ್ನು ಇವತ್ತು ಕರೆದಿದ್ದಾರೆ. ಹೋಗಿ ಇರಲಿ, ಆ ತಾಯಿಯ ಭಗವತಿಗೆ ನಮಗೆ ಕ್ಷೇತ್ರಕ್ಕೆ ಬಹಳ ಒಳ್ಳೆಯ ಒಂದು ಸಹಾಯಹಸ್ತ ಮಾಡುವುದರಲ್ಲಿ ನಿಸ್ಸೀಮರಾಗಿದ್ದಾರೆ. ಇವತ್ತು ಅವರು ಏನು ಮಾಡಿದ್ದಾರೆ ಮತ್ತು ತಾಯಿ ತಂದೆಯ ಆಶೀರ್ವಾದ ಅವರಿಗೆ ನಿಜವಾಗಿಯೂ ಇದೆ ಅಂತ ಇವತ್ತು ನಮಗೆ ಎಲ್ಲರ ಸಮ್ಮುಖದಲ್ಲಿ ಅವರು ಮಾಡಿದಂಥದ್ದು ನಾನು ತುಂಬ ಕಡೆ ನೋಡಿದ್ದೇನೆ. ದೊಡ್ಡವರನ್ನು ಕರೆದು ದೊಡ್ಡವರಿಗೆ ಸನ್ಮಾನ ಮಾಡ್ತಾರೆ. ಆದರೆ ಕಾರ್ಯಕ್ರಮದಲ್ಲಿ ತಾಯಿ ತಂದೆಯವರನ್ನು ಸನ್ಮಾನ ಮಾಡಿದಂಥ ಒಂದು ನಿದರ್ಶನ ಅಂತ ಹೇಳಿದರೆ ಇದೆ ಇಲ್ಲೇ. ಆಗಿರುವಾಗ ಇರಲಿ, ಏನಿರಲಿ, ತಾಯಿ ಭಗವತಿ ಆಶೀರ್ವಾದ ಇದೆ. ಹಾಗೆ ನಿಮಗೆ ಎಲ್ಲ ಗಿರಾಕಿಗಳ ಕಸ್ಟಮರ್ದು ಆಶೀರ್ವಾದ ಇದೆ. ಯಾಕಂತ ಹೇಳಿದರೆ ನಿಮ್ಮ ಒಂದು ಆ ಸ್ವಭಾವ ಆಗಿದೆ. ಸಣ್ಣ ವಯಸ್ಸಿನಲ್ಲಿ ಇಲ್ಲಿ ಬಂದು ಈ ತೊಕ್ಕೋಟಿನ ಒಂದು ವಿಶ್ವಾಸ ಗಳಿಸಿದ್ದೀರಾ. ಇನ್ನು ಮುಂದೆಯೂ ನಿಮಗೆ ಇಲ್ಲಿ ಪೂರ್ಣ ಪ್ರಮಾಣದ ಬೆಂಬಲ ಇದೆ ಅಂತ ಹೇಳಿಕೊಂಡು ನಿಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಆಶೀರ್ವಾದ ಇರಲಿ. ಹಾಗೆ ವೇದಿಕೆಯಲ್ಲಿ ಎಲ್ಲ ಗಣ್ಯರಿದ್ದಾರೆ. ನನ್ನ ಆತ್ಮೀಯರ ಅಧ್ಯಕ್ಷರು, ನಾನು ಕ್ಷೇತ್ರದ ಅಧ್ಯಕ್ಷರು, ಮತ್ತು ನಮ್ಮ ಸೋಮನಾಥ ದೇವಸ್ಥಾನದ ಅರ್ಚಕರು ಎಲ್ಲರೂ, ನಮ್ಮ ಸತೀಶ್ರಿದ್ದಾರೆ, ಎಲ್ಲರೂ ಅವರ ನಿಕಟವರ್ತಿಗಳು ಆಗಿ ಎಲ್ಲ ಇವರಿಗೆ ಸಹಕಾರ ಇದೆ. ಹಾಗಾಗಿ ಯಾವ ನಿಟ್ಟಿನಲ್ಲಿ ಇವರನ್ನು ದೇವರು ಕೈ ಬಿಡುವಂಥ ಇದು ಇಲ್ಲ, ಜನಗಳು ಕೈ ಬಿಡುವಂಥ ಒಂದು ಇದಿಲ್ಲ, ಅಷ್ಟು ವಿಶ್ವಾಸ ಇದೆ. ಇರಲಿ, ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೆ.